ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ದರ್ಶನ್ ತೂಗುದೀಪ್ ಕನ್ನಡದ ಪ್ರಸಿದ್ಧ ನಟ, ನಿರ್ಮಾಪಕ, ಸಿನಿಮಾ ವಿತರಕ. ಇಂಥ ದರ್ಶನ್ ಇಲ್ಲಿವರೆಗೆ ಬೆಳೆದು ಬಂದಿದ್ದು ಹೇಗೆ, ರಿಯಲ್ ಹೀರೋನ ರಿಯಲ್ ಲೈಫ್ ಹೇಗಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. 1977 ಫೆಬ್ರವರಿ 16ರಂದು ಜನನ. ಹೌದು ಸ್ನೇಹಿತರೆ, ದರ್ಶನ್ ಹುಟ್ಟಿದ್ದು 1977 ಫೆಬ್ರವರಿ 16ನೇ ತಾರೀಕು ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ಜನಿಸ್ತಾರೆ. ಬೆಳೆದಿದ್ದು ಮೈಸೂರಿನಲ್ಲಿ. ತಂದೆ ತೂಗುದೀಪ್ ಶ್ರೀನಿವಾಸ್ ಕನ್ನಡದ ಪ್ರಸಿದ್ಧ ನಟ, ತಾಯಿ ಮೀನಾ. ಈ ದಂಪತಿಗಳ 3 ಮಕ್ಕಳಲ್ಲಿ 2ನೇಯವರಾಗಿ ಜನಿಸ್ತಾರೆ. ದರ್ಶನ್ ಇವರಿಗೆ ದಿವ್ಯಾ ಎಂಬ ಅಕ್ಕ, ದಿನಕರ್ ತೂಗುದೀಪ್ ಎಂಬ ತಮ್ಮ ಕೂಡ ಇದ್ದಾರೆ. ಇವರದ್ದು ಬಲಿಜ ನಾಯ್ಡು ಸಮುದಾಯ. ಸುಮಲತಾ ಅಂಬರೀಶ್ ಕೂಡ, ರಾಕ್ಲೈನ್ ವೆಂಕಟೇಶ್ ಕೂಡ ನಾಯ್ಡು ಸಮುದಾಯದವರು. ಮೈಸೂರಿನಲ್ಲಿ ಶಿಕ್ಷಣ, ಓದಿನಲ್ಲಿ ಲಾಸ್ಟ್. ದರ್ಶನ್ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪಡೆದಿದ್ದೆಲ್ಲ ಮೈಸೂರಿನಲ್ಲಿ. ಆದರೆ ಓದೋದ್ರಲ್ಲಿ ತುಂಬ ಹಿಂದಿದ್ರು. ಎಕ್ಸಾಮ್ ಟೆಸ್ಟ್ ಅಂದರೆ ಭಯ, ವಿಪರೀತ ಸ್ಪೆಲ್ಲಿಂಗ್ ಮಿಸ್ಟೇಕ್, ಒಂದ್ಸಲ ಫೇಲ್ ಕೂಡ ಆಗಿದ್ರು. ಹೀಗಿರುವಾಗಲೇ ದರ್ಶನ್ಗೆ ಮೈಸೂರು ಜೂನ ಕ್ಯೂರೇಟ್ ಆಗಿದ್ದಂಥ ಪುಂಡರೀಕ್ ಎಂಬುವರ ಪರಿಚಯವಾಯಿತು. ಅವರಿಂದ ಪ್ರಭಾವಿತರಾದರು. 10ನೇ ಕ್ಲಾಸ್ ಪಾಸ್ ಆದರೆ ಜೂನಲ್ಲಿ ಏನಾದರೂ ಕೆಲಸ ಮಾಡ್ಕೊಂಡಿರ್ಬೋದು ಅಂದ್ಕೊಂಡ್ರು. ಹಾಗೋ ಹೀಗೋ ಮಾಡಿ 10th ಕಂಪ್ಲೀಟ್ ಮಾಡಿದ್ರು. ತಂದೆಯ ಅಣತಿಯಂತೆ ಡಿಪ್ಲೊಮಾ, ಸ್ವಲ್ಪ ದಿನ ಕಾಲೇಜ್, ನಂತರ ಚಕ್ಕರ್. 10ನೇ ತರಗತಿ ಮುಗಿಸಿದ ದರ್ಶನ್ ಡಿಪ್ಲೊಮಾ ಓದಿಸಲು ತಂದೆ ತೂಗುದೀಪ್ ಶ್ರೀನಿವಾಸ್ ಮುಂದಾದರು. ಮಗ ಡಿಪ್ಲೊಮಾ ಓದಿದ್ರೆ ಅಂಗಡಿ ಹಾಕೊಂಡು ಮನೆಯಲ್ಲಿ ಜವಾಬ್ದಾರಿ ನೋಡ್ಕೊಳ್ಳಿಕ್ಕೆ ಅನ್ನೋದು ಅವರ ಪ್ಲಾನ್ ಆಗಿತ್ತು. ಆದರೆ ಆರಂಭದಲ್ಲಿ ಒಂದಿಷ್ಟು ದಿನ ಕಾಲೇಜಿಗೆ ಹೋದ ದರ್ಶನ್ಗೆ ಡಿಪ್ಲೊಮಾ ಕೂಡ ತಲೆಗೆ ಹತ್ತಲಿಲ್ಲ. ಕೊನೆಗೆ ಶಿಕ್ಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸಿದ್ರು. ಶಿವಮೊಗ್ಗದಲ್ಲಿ ಆಕ್ಟಿಂಗ್ ತರಬೇತಿ. ತಂದೆ ಚಿತ್ರರಂಗದಲ್ಲಿ ಇದ್ದಿದ್ದ ಕಾರಣ ದರ್ಶನ್ಗೂ ಆಕ್ಟಿಂಗ್ ಕಡೆ ಆಸಕ್ತಿ ಇತ್ತು. ಹೀಗಾಗಿ ಆಕ್ಟಿಂಗ್ ತರಬೇತಿ ಪಡೆಯಲು ಶಿವಮೊಗ್ಗದ ನೀನಾಸಂ ರಂಗ ತರಬೇತಿ ಕೇಂದ್ರಕ್ಕೆ ಅಡ್ಮಿಷನ್ ಪಡೆದ್ರು. ಆದರೆ ಮಗ ಆಕ್ಟರ್ ಆಗೋದು ತಂದೆಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಹೀಗಿದ್ರು ತಾಯಿಯ ಒಪ್ಪಿಗೆ ಪಡೆದು ಶಿವಮೊಗ್ಗಕ್ಕೆ ಹೋದ್ರು. ಅಲ್ಲಿಂದ ಬಂದ ಮೇಲೆ ದರ್ಶನ್ ಜೀವನ ಶೈಲಿಯಲ್ಲಾದ ಬದಲಾವಣೆ ಕಂಡು ಸ್ವತಃ ತೂಗುದೀಪ್ ಶ್ರೀನಿವಾಸ್ ರವರೇ ಖುಷಿಪಟ್ಟರಂತೆ. ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದ ಅಪ್ಪ 1955ರಲ್ಲಿ ನಿಧನ. ಕುಟುಂಬಕ್ಕೆ ಕಷ್ಟ. ಹೌದು ಸ್ನೇಹಿತರೆ, ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಾ ಇದ್ರು. ಕುಡಿಯಿಟ್ಟ ಹಣವೆಲ್ಲ ಅವರ ಚಿಕಿತ್ಸೆಗೆ ಖರ್ಚಾಗ್ತಿತ್ತು. ಕೊನೆಗೆ 1955ರಲ್ಲಿ ಅಂದರೆ ದರ್ಶನ್ ನೀನಾಸಾಂನಲ್ಲಿ ಇದ್ದಾಗಲೇ ನಿಧನರಾದರು. ತಂದೆಯ ಸಾವಿನ ದಿನ ಬಸ್ ಸ್ಟ್ರೈಕ್ ಇದ್ರೂ ಮನೆಗೆ 100 ಜನ ಬಂದಿದ್ದನ್ನು ನೋಡಿ ದರ್ಶನ್ ತಾನು ಸತ್ರೆ ನಟನಾಗಿಯೇ ಸಾಯಬೇಕು ಅಂತ ನಿರ್ಧರಿಸಿದ್ರು. ಆದರೆ ಅಪ್ಪ ಇಲ್ಲವಾದ ಬಳಿಕ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿತು. ಊಟಕ್ಕೂ ಪರದಾಡುವ ಪರಿಸ್ಥಿತಿ. ಆಗ ಮನೆ ಜವಾಬ್ದಾರಿ ಹೇರಿ ಮಗ 18 ವರ್ಷದ ಯುವಕ ದರ್ಶನ್ ಮೇಲೆ ಬಿತ್ತು. ಜೀವನ ನಿರ್ವಹಣೆಗೆ ಹಾಲು ಮಾರೋದ್ರಿಂದ ಹಿಡಿದು ಬೇರೆ ಬೇರೆ ಕೆಲಸ ಮಾಡಿದ್ರು. ಹೌದು ಸ್ನೇಹಿತರೆ, ಮಾಡಲಿಂಗ್ ಕಾಂಪಿಟೇಷನ್ಗಳಲ್ಲೂ ಭಾಗವಹಿಸಿದ್ರು. 1977 ಮೈಸೂರಿನಿಂದ ಬೆಂಗಳೂರಿಗೆ ಶಿಫ್ಟ್. ಮೊದಲ ಬಾರಿ ಲೈಟ್ ಬಾಯ್ ಆಗಿ, ನಂತರ ಕ್ಯಾಮ್ರಾಮನ್ ಆಗಿ ಇಂಥ ದರ್ಶನ್ 1977ರ ಅಮ್ಮನ ಜೊತೆ ಬೆಂಗಳೂರಿಗೆ ಶಿಫ್ಟ್ ಆದರು. ಆ್ಯಕ್ಟಿಂಗ್ ಕನಸು ಹೊತ್ತು ಬಂದಿದ್ದ ದರ್ಶನ್ಗೆ ಆರಂಭದಲ್ಲಿ ಚಾನ್ಸ್ ಸಿಗಲಿಲ್ಲ. ಜೀವನೋಪಾಯಕ್ಕಾಗಿ ಲೈಟ್ ಬಾಯ್ ಆಗಿ ಕೆಲಸ ಸೇರಿದ್ರು. ದಿನಕ್ಕೆ 150 ರೂಪಾಯಿ ಸಂಬಳ. ಮೊದಲ ದಿನವೇನು ತೂಗುದೀಪ್ ಶ್ರೀನಿವಾಸ್ ಮಗ ಅಂತ ಎಲ್ಲರೂ ಕೂಡ ಗೌರವ ಕೊಟ್ಟು, ಆಮೇಲೆ ಅವಮಾನ ಮಾಡಿದ್ರು. ಇದರಿಂದ ಮೈಸೂರಿಗೆ ವಾಪಸ್ ಹೋಗುವ ಯೋಚನೆ ಬಂತು. ಕೊನೆಗೆ ಮನಸ್ಸು ಬದಲಿಸಿ ಯಾರು ಅವಮಾನ ಮಾಡಿದ್ದಾರೋ ಅವರಿಂದಾನೇ ಸನ್ಮಾನ ಪಡೆದುತ್ತಿರುತ್ತೇನೆ ಅಂತ ಹಠಕ್ಕೆ ಬಿದ್ದರು. ಲೈಟ್ ಬಾಯ್ ಆಗಿ ಮುಂದುವರೆದು ಬಳಿಕ ಖ್ಯಾತ ಸಿನಿಮಾ ಆಟೋಗ್ರಾಫರ್ ಬಿಸಿ ಗೌರಿಶಂಕರ್ ಕೈ ಕೆಳಗೆ ಅಸಿಸ್ಟೆಂಟ್ ಕ್ಯಾಮೆರಾಮನ್ ಆಗಿ ಸೇರಿದ್ರು. ಇವರು ನಟಿ ರಕ್ಷಿತಾ ಅವರ ತಂದೆ. ಸೀರಿಯಲ್ನಲ್ಲಿ ಪೋಷಕ ಪಾತ್ರಕ್ಕಾಗಿ ಅವಕಾಶಕ್ಕಾಗಿ ಹಪಾಪಿಸುತ್ತಿದ್ದ ದರ್ಶನ್ ಮೊದಲ ಬಾರಿಗೆ ತೆರೆ ಮೇಲೆ ಕಾಣಿಸಿಕೊಳ್ಳುವುದು 1997ರಲ್ಲಿ ನಾರಾಯಣ ನಿರ್ದೇಶನದ ಮಹಾಭಾರತ ಸಿನಿಮಾದಲ್ಲಿ. ದರ್ಶನ್ಗೆ ಸಪೋರ್ಟಿಂಗ್ ರೋಲ್ ಆಗಿ ಸಿಕ್ಕಿತ್ತು. ಬಳಿಕ ಡಿಟೆಕ್ಟಿವ್ ಚಂದ್ರಕಾಂತ್ ಸೀರಿಯಲ್ನಲ್ಲಿ ನಟಿಸಿದ್ರು. ದಿನಕ್ಕೆ 1000 ರೂಪಾಯಿ ಸಂಭಾವನೆ. ನಂತರ ಎಸ್ ನಾರಾಯಣ್ ರವರ ಅಂಬಿಕಾ ಸೀರಿಯಲ್ನಲ್ಲಿ ಚಾನ್ಸ್ ಸಿಕ್ತು. ಜೊತೆಗೆ ಕಾರ್ಟೂನ್ ಪಾತ್ರಗಳಿಗೂ ಡಬ್ಬಿಂಗ್ ಆರ್ಟಿಸ್ಟ್ ಆಗಿಯೂ ಕೆಲಸ ಮಾಡಿದ್ರು. 2000 ಇಸ್ವಿ ವಿಜಯಲಕ್ಷ್ಮಿ ಜೊತೆ ಮದುವೆ ಆದರು. ಇಂತಹ ದರ್ಶನ್ 2000 ಇಸ್ವಿಯಲ್ಲಿ ಸಂಬಂಧಿಕರಾದ ವಿಜಯಲಕ್ಷ್ಮಿ ಅವರನ್ನ ಮದುವೆ ಆದರು. ಇವರಿಗೆ ವಿನೀಶ್ ಎಂಬ ಮಗನಿದ್ದಾನೆ. 2002 ಮೆಜೆಸ್ಟಿಕ್ ಮೂಲಕ ಹೀರೋ ಆದರು. ಹಲವು ಹಿಟ್ ಸಿನಿಮಾಗಳಿಗೆ ಹೆಚ್ಚಿತು ಬೇಡಿಕೆ. ಸಿನಿಮಾ ಧಾರಾವಾಹಿಗಳಲ್ಲಿ ಸಪೋರ್ಟಿಂಗ್ ರೋಲ್ ಮಾಡ್ತಿದ್ದ ದರ್ಶನ್ ನಾಯಕ ನಟನಾಗೋದು ಮೆಜೆಸ್ಟಿಕ್ ಸಿನಿಮಾ ಮೂಲಕ.
PN ಸತ್ಯ ನಿರ್ದೇಶಿಸಿರುವ ಈ ಸಿನಿಮಾ 2002ರಲ್ಲಿ ರಿಲೀಸ್ ಆಗಿ ಸೂಪರ್ ಹಿಟ್ ಆಯಿತು. ಬಳಿಕ ಹಿಂದೆ ತಿರುಗ ದರ್ಶನ್ ನೋಡಲೇ ಇಲ್ಲ. ತಮ್ಮ ಬಾಲಿಗೆ ಬಂದ ಎಲ್ಲ ಸಿನಿಮಾಗಳನ್ನು ಒಪ್ಪಿಕೊಳ್ತಾ ಹೋದರು. ಹಲವು ಸಿನಿಮಾಗಳು ಹಿಟ್ ಆಗಿ ಕನ್ನಡದ ಪ್ರಸಿದ್ಧ ಬಹು ಬೇಡಿಕೆಯ ನಟರಲ್ಲಿ ಒಬ್ಬರಾದರು. 2006ರಲ್ಲಿ ಸಿನಿಮಾ ನಿರ್ಮಾಣಕ್ಕೆ ಎಂಟ್ರಿ. ವರ್ಷ ಕಳೆದಂತೆ ಆಕ್ಟಿಂಗ್ ಕರಿಯರ್ ಗಟ್ಟಿ ಮಾಡಿಕೊಂಡ ದರ್ಶನ್ 2006ರಲ್ಲಿ ಸಹೋದರ ದಿನಕರ್ ಜೊತೆ ಸೇರಿ ತೂಗುದಿ ಪ್ರೊಡಕ್ಷನ್ ಎಂಬ ನಿರ್ಮಾಣ ಸಂಸ್ಥೆಯನ್ನ ಹುಟ್ಟುಹಾಕಿದ್ರು. ಈ ಬ್ಯಾನರ್ನಲ್ಲಿ ಹಲವು ಸಿನಿಮಾಗಳನ್ನು ನಿರ್ಮಿಸಿದ್ರು. 2011 ಪತ್ನಿಯ ಮೇಲೆ ಹಲ್ಲೆ ಮಾಡಿದ ದರ್ಶನ್ ವಿರುದ್ಧ 2011ರಲ್ಲಿ ಪತ್ನಿ ವಿಜಯಲಕ್ಷ್ಮಿ ದೂರು ಕೊಟ್ಟರು. ದೂರಿನಲ್ಲಿ ದರ್ಶನ್ ತನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಉಲ್ಲೇಖಿಸಿದರು. ಇದರ ಬೆನ್ನಲ್ಲೇ ಅರೆಸ್ಟ್ ಆದ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಸುಮಾರು 28 ದಿನಗಳ ಕಾಲ ಜೈಲುವಾಸ ಅನುಭವಿಸಿ ಹೊರಬಂದರು. ದರ್ಶನ್ ಜೀವನದಲ್ಲಿ ಪವಿತ್ರ ಗೌಡ ಎಂಟ್ರಿ. 2014ರಲ್ಲಿ 2014-15ರ ಆಸುಪಾಸಿನಲ್ಲಿ ನಟಿ ಪವಿತ್ರ ಗೌಡ ದರ್ಶನ್ ಜೀವನಕ್ಕೆ ಎಂಟ್ರಿ ಕೊಟ್ಟರು ಎನ್ನಲಾಗುತ್ತದೆ. ಆ ಟೈಮ್ನಲ್ಲಿ ಇಬ್ಬರು ಸಂಬಂಧದ ಬಗ್ಗೆ ಗುಸುಗುಸು ಪಿಸುಪಿಸು ಹರಿದಾಡ್ತಾ ಇದ್ದು. ನಂತರ ವರ್ಷಗಳಲ್ಲಿ ದರ್ಶನ್ ಪವಿತ್ರ ವಿಚಾರಕ್ಕೆ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ನಡುವೆ ಹಲವು ಬಾರಿ ಸಂಘರ್ಷ ನಡೆದಿದೆ. ಫ್ಯಾಮಿಲಿ ಮ್ಯಾಟರ್ ಮಾತ್ರವಲ್ಲದೆ ಬೇರೆ ಬೇರೆ ವಿಚಾರದಲ್ಲೂ ಕೂಡ ದರ್ಶನ್ ವಿವಾದಕ್ಕೆ ಗುರಿಯಾಗಿದ್ರು. 2024 ದರ್ಶನ್ ಪವಿತ್ರ ಗೌಡ ಅರೆಸ್ಟ್. ಇಂತಹ ದರ್ಶನ್ ಪವಿತ್ರ ಗೌಡ ಆ್ಯಂಡ್ ಗ್ಯಾಂಗ್ ವಿರುದ್ಧ 2024ರಲ್ಲಿ ಚಿತ್ರದುರ್ಗದ ಮೂಲದ ರೇಣುಕಾ ಸ್ವಾಮಿಯನ್ನ ಹೊಡೆದು ಕೊಂದ ಗಂಭೀರ ಆರೋಪ ಕೇಳಿಬಂತು. ಕೊಲೆ ಕೇಸ್ನಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹಲವರು ಅರೆಸ್ಟ್ ಆದರು. ನಟ ದರ್ಶನ್ ಎಷ್ಟು ಶ್ರೀಮಂತ ಗೊತ್ತಾ ಫ್ರೆಂಡ್ಸ್? ದರ್ಶನ್ ಬಳಿ ಸುಮಾರು 100 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರಬಹುದು ಅಂತ ಊಹಿಸಲಾಗಿದೆ. ಈ ಆಸ್ತಿಯಲ್ಲಿ ಐಷಾರಾಮಿ ಕಾರುಗಳು ಕೂಡ ಸೇರಿವೆ. ಸೊ ಫ್ರೆಂಡ್ಸ್, ಇದಿಷ್ಟು ನಟ ದರ್ಶನ್ ಅವರ ಬಗ್ಗೆ ಇಲ್ಲಿವರೆಗೆ ಬೆಳೆದು ಬಂದ ರೀತಿಯಾಗಿ ಮಾಹಿತಿಯಾಗಿತ್ತು. ಈ ರೀಲ್ ಹೀರೋನ ರಿಯಲ್ ಲೈಫ್ ಹೇಗಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಅಷ್ಟೇ. ಇವ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ.